ಚಾರು ಏನತೆ ಏನ್ ಮಾಡ್ತಿದ್ಯಮ್ಮ? ಏನಮ್ಮ ಇದೆಲ್ಲ? ಇದಾ ನಡು ರಾತ್ರಿಯಲ್ಲಿ ಕಾಳಿ ಪೂಜೆ ಮಾಡಿದ್ರೆ ಗಂಡ ಒಲಿತಾನೆ, ನಿನ್ ಕೈವಶ ಆಗ್ತಾನೆ ಅಂತ ಒಬ್ಬ ಮಂತ್ರವಾದಿ ಹೇಳ್ದ. ಅದಕ್ಕೆ ಪೂಜೆ ಮಾಡ್ತಿದ್ದೀನಿ. ಓಂ ಶಕ್ತಿಯೋ ಆದಿಶಕ್ತಿಯೇ ಸರ್ವಶಕ್ತಿಯೇ ಶಿವಶಕ್ತಿಯೋ ಪರಬ್ರಹ್ಮ ಸ್ವರೂಪಿಣಿ. ಹೌದಾ? ಇವಳು ಬರೀ ಪೂಜೆ ಮಾಡ್ತಿದ್ದಾಳೋ ಅಥವಾ ಮಾಟ ಮಾಡ್ತಿದ್ದಾಳೋ? ನನ್ನ ಮಗನ ವಶ ಮಾಡ್ಕೊಂಡ್ರೆ ಪರವಾಗಿಲ್ಲ, ದೇವ್ರೆ ಎಲ್ಲಾದ್ರೂ ಪ್ರಾಣ ತೆಗೆದ್ಬಿಟ್ಟಳು. ಮತ್ತೆ ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಚಾರು. ಚಾರು, ಈ ತರ ಪೂಜೆಯಿಂದ ನೀನು ಏನೇನ್ ಸಾಧನೆ ಮಾಡ್ಬೋದು? ಮಾತಾಡ್ತಿರೋ ನಿಮ್ ನಾಲ್ಗೆನ ಬಿದ್ದು ಹೋಗೋ ತರ ಮಾಡ್ಬೋದು. ನಿಮ್ ಕಾಲ್ನ ಸ್ವಾಧೀನ ಇದ್ದಂಗ್ ಮಾಡ್ಬಿಡ್ಬೋದು. ನಿಮ್ ಕೈಗಳನ್ನ ಕೆಲ್ಸಕ್ ಬಾರ್ದಂಗ್ ಮಾಡ್ಬಿಡ್ಬೋದು. ತೀರ ತಲೆ ಕೆಟ್ರೆ ನೀವ್ ರಕ್ತವಾಂತಿ ಮಾಡ್ಕೊಂಡು ಸಾಯೋ ತರನು ಮಾಡ್ಬಿಡ್ಬೋದು. ಬೇಡ ಚಾರು, ಬೇಡಮ್ಮ, ಹಾಗೆಲ್ಲ ಮಾಡ್ಬೇಡಮ್ಮ. ಅತ್ತೆ ಹೆದರ್ಕೊಂಡ್ಬಿಟ್ರ? ಹಾಗೆಲ್ಲ ಮಾಡಕ್ ಸಾಧ್ಯನಾ ಅತ್ತೆ? ಹಾಗೆಲ್ಲ ಮಾಡೋ ಹಾಗಿದ್ದಿದ್ರೆ ಜನ ಸುಮ್ಮನೆ ಇರ್ತಿದ್ರ? ಅವ್ರಿಗಾಗದೇ ಇರೋರ್ನೆಲ್ಲ ಸಾಯಿಸ್ಬಿಡ್ಬೋದಾಗಿತ್ತು. ನಿಜ ನಿಜ. ನೀವೇನ್ ಇಷ್ಟೊತ್ತಲ್ಲಿ ಇಲ್ಲಿ? ನಿದ್ದೆ ಬರ್ಲಿಲ್ವಾ? ನಿದ್ದೆ ಅಲ್ಲಮ್ಮ ಚಾರು, ಪಾಪ ನನ್ನ ಮಗ ಹಾಲಲ್ಲಿ ಸೊಳ್ಳೆ ಕೈಲಿ ಕಚ್ಚಿಸ್ಕೊಂಡು ಮಲಗಿದ್ರೆ ನನಗೆ ಹೇಗಮ್ಮ ನಿದ್ದೆ ಬರುತ್ತೆ? ನಾನು ಇಲ್ಲೇ ಮಲ್ಗಿ ಅಂದೆ, ಅವ್ರು ಕೇಳಲಿಲ್ಲ. ನೀವೇನು ಯೋಚನೆ ಮಾಡಬೇಡಿ, ನಾಳೆಯಿಂದ ಅವ್ರು ಇಲ್ಲೇ ಮಲ್ಗೋ ಹಾಗೆ ಮಾಡ್ತೀನಿ. ಅಂದ್ರೆ ಓಂ ಶಕ್ತಿಯೋ ಆದಿಶಕ್ತಿಯೇ ಸರ್ವಶಕ್ತಿಯೇ ಶಿವಶಕ್ತಿಯೋ ಪರಬ್ರಹ್ಮ ಸ್ವರೂಪಿಣಿ. ಆಗತ್ತೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಏನೋ ಕಥೆಯ ಮುಗಿಸಿ ಕೊರಳ ನರವ ಕಡಿದು ಮುಗಿಸಿ ಇಂಚಿಂಚಾಗಿ ದೇಹ ಸೀಳಿ ನಡು ಬೀದಿಲಿ ನರ ಕತ್ತರಿಸಿ ಈಟದಂಗೆ ಹೊಸಕ್ಕೆ ಬಿಡಲು ಬಿಸಿಯ ರಕ್ತ ಬಸಿದು ಬಿಡಲು ತುಂಡು ತುಂಡು ತುಂಡರಿಸಲು ತಪ್ಪುಗಳ ತಲೆ ಕಡಿಯಲು ಅಬ್ಬರಿಸುತ್ತ ಬೊಬ್ಬಿರಿಯುತ್ತ ಬಲಿಪೀಠ ಅಣಿ ಮಾಡಿರುವೆ. ಬಂದಳು ಬಂದಳು ನೋಡು ಬಲಿ ಹಾಕುತ್ತಾಳೆ ಕಲ್ಪನಾ.
ಮೀನಾಕ್ಷಿ, ಯಾರು ಇವಳು? ಇವಳು ನನ್ನ ಸೊಸೆ ಚಾರು. ಸೊಸೆನಾ? ಮತ್ತೆ ಮದುವೆ ಮುರಿದಿತ್ತಲ್ಲ? ಮದುವೆ ಮುರಿದು ಬೀಳಲಿಲ್ಲ, ಅಲ್ಲಿ ಕೆಲವು ಕಿಡಿಗೇಡಿಗಳು ಮಾಡಿದ ಕೆಲಸಕ್ಕೆ ಸ್ವಲ್ಪ ಮುಂದಕ್ಕೆ ಹೋಯ್ತು ಅಷ್ಟೇ. ಹೌದಾ? ಮತ್ತೆ ಮಯೂರಿಗೆ ನೀವು ಮೋಸ ಮಾಡಿದಿರಿ ಅಂತ ವಿಡಿಯೋ ಹಾಕಿದ್ರಂತೆ. ಸುಶೀಲಾ ಅವರೇ, ನಾವು ಯಾಕೆ ಮೋಸ ಮಾಡೋಣ ಹೇಳಿ? ಮೋಸ ಆಗಿದ್ದು ನಮಗೆ, ಅದು ಅವರಿಂದ. ನಾವೇನೋ ಮಾತಾಡ್ತಾ ಇದ್ರೆ ಅದನ್ನು ನಮಗೆ ಗೊತ್ತಿಲ್ದಂಗೆ ಶೂಟಿಂಗ್ ಮಾಡಿ, ಅದೇನೋ ಡಬ್ಬಿಂಗು ಅಂತಾರಲ್ಲ, ಅದನ್ನ ಮಾಡಿಸಿ ನಾವೇ ಒಂದು ಮಾತಾಡಿದ್ರೆ ಅವರೇ ಒಂದು ಮಾತಾಡಿಸಿ ಈ ಮದ್ವೆನ ಮುರಿಯೋಕೆ ನೋಡಿದ್ರು. ಹೌದಾ ಮೀನಾಕ್ಷಿ? ಆಮೇಲೆ ಸಿಕ್ಕಾಕೊಂಡ್ರು ನಮ್ಮ ಹತ್ರ. ಎಲ್ರಿಗೂ ಸರಿಯಾಗಿ ಗ್ರಾಚಾರ ಬಿಡಿಸಿದ್ವಿ. ಮತ್ತೆ ನಿಮ್ಮ ಮಗನಿಗೂ ಮಯೂರಿಗೂ ಮದುವೆ ಅಂತ ಆಗಿತ್ತಲ್ಲ? ಅಯ್ಯೋ, ನಾನೆಲ್ಲಕ್ಕ ಒಪ್ಪಿದ್ದೆ, ನನ್ನ ಮಗ ಕುಣಿತಿದ್ದ ಅಷ್ಟೇ. ಆಮೇಲೆ ಅವಳು ಗುಣ ಏನು ಅಂತ ಅವನಿಗೆ ಗೊತ್ತಾಯ್ತು, ಮದುವೆ ಬೇಡ ಅಂದ್ಬಿಟ್ಟ. ಅದೆಲ್ಲ ಆದಮೇಲೆ ಇವಳನ್ನ ನನ್ನ ಸೊಸೆ ಮಾಡ್ಕೋಬೇಕು, ನನ್ನ ಮಗಂಗೆ ಮದುವೆ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದು ಅವಳಿಗೆ ಗೊತ್ತಾಗೋಯ್ತು. ಮದುವೆನ ಮುರಿಬೇಕು ಅಂತ ಇಷ್ಟೆಲ್ಲ ರಾಮಾಯಣ ಮಾಡಿಬಿಟ್ಲು. ಹೌದಾ? ಮತ್ತೆ ಇವರಿಬ್ಬರಿಗೆ ಯಾವಾಗ ಮದುವೆ ಆಯಿತು? ಎಲ್ಲ ರಾಮಾಯಣಗಳು ಮುಗಿದ್ಮೇಲೆ ಸಂಜೆ ಒಂದು ದೇವಸ್ಥಾನ ಕರ್ಕೊಂಡು ಹೋಗಿ ಮದುವೆ ಮಾಡಿಸ್ಬಿಟ್ವಿ. ಮತ್ತೆ ಕತ್ನಲ್ಲಿ ತಾಳಿನೇ ಇಲ್ಲ? ಅದು ಅದು ಆಂಟಿ, ನಾನು ಸ್ನಾನ ಮಾಡ್ತಿದ್ನಲ್ಲ, ಅಲ್ಲೇ ಮರ್ತು ಬಂದ್ಬಿಟ್ಟೆ. ತಾಳಿನ ಆ ಥರ ಎಲ್ಲ ಮರಿಬಾರ್ದಮ್ಮ. ಸರಿ ಆಂಟಿ. ಆದರೂ ಎಂಥ ಜನ ಇರ್ತಾರೆ, ಒಬ್ಬರು ಚೆನ್ನಾಗಿರ್ತಾರೆ ಅಂದರೆ ಸಹಿಸಕ್ಕಾಗಲ್ಲ. ಏನು ಮಾಡೋದಕ್ಕ, ಬೇರೆಯವ್ರಿಗಾದ್ರೆ ಹೊರಗಡೆ ಶತ್ರುಗಳಿರ್ತಾರೆ. ನಮ್ಮ ಕರ್ಮ ನೋಡಿ, ನಮ್ಮ ಮನೆ ಒಳಗಡೆನೆ ನಮಗೆ ಶತ್ರುಗಳಿದ್ದಾರೆ. ಒಟ್ಟಿನಲ್ಲಿ ಕಡೆಗೂ ಗೆದ್ದು ಬಿಟ್ರಲ್ಲ, ಒಳ್ಳೆ ಸೊಸೆಗೆ ತಂದ್ರಿ. ಬನ್ನಿ ಆಂಟಿ, ಟೀ ಕುಡ್ಕೊಂಡು ಹೋಗಿ. ಪರವಾಗಿಲ್ಲಮ್ಮ, ಇನ್ನೊಂದಿನ ನಿಧಾನವಾಗಿ ಬರ್ತೀನಿ. ಬರ್ಲಾ? ಥ್ಯಾಂಕ್ಸ್ ಅತ್ತೆ, ಅವ್ರ ಮುಂದೆ ನನ್ನನ್ನು ಸೊಸೆ ಅಂತ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ. ತಾಳಿ ಕಟ್ಟಿಲ್ಲ ಅನ್ನೋದೊಂದು ಬಿಟ್ರೆ ನೀನು ನನ್ನ ಸೊಸೆನೆ. ಅದು ಸರಿ, ಮುಂದಿನ ಪ್ಲಾನ್ ಏನು? ನೋಡಿ, ಇನ್ನು ಸ್ವಲ್ಪ ಹೊತ್ತಿಗೆ ಗೊತ್ತಾಗತ್ತೆ. ಸರಿ. ನಾನು ಬೆಳಿಗ್ಗೆ ಬೇಗ ಎದ್ದು ಬಾಗಿಲು ನೀರು ಹಾಕಿ ರೆಡಿಯಾಗಿ ಬಂದಿದ್ದೀನಿ. ಇವನು ಇನ್ನೂ ಮಲಗೇ ಇದ್ದಾನಾ? ಓ, ಇನ್ನು ಯಾರು ಎದ್ದೇ ಇಲ್ಲ ಅನ್ಸುತ್ತೆ. ಅದ್ ಸರಿ, ಮತ್ತೆ ಯಾರು ಬೆಡ್ಶೀಟ್ ಹೊಸದು? ಆ ಮಯೂರಿನೇ ಅನ್ಸುತ್ತೆ. ಮಾಡ್ತಿದ್ದಾಳೆ. Oppan Gangnam Style. Gangnam Style. 낮에는 따사로운
귀여운 인간적인 여자 커피 한 잔에 여유를 아는 품격 있는 여자 밤이 오면 심장이 뜨거워지는 여자 그런 반전 있는 여자 너는 선어해 낮에는 너만큼 따사로운 그런 선어해 마유리? 커피 식기도 전에 원샷 마유리. 때리는 선어해 밤이 오면 심장이 터져버리는 선어해 그런 선어해 아름다워 사랑스러워 그래 너 hey. 그래 바로 너 hey. 아름다워 사랑스러워 그래 너 hey. 그래 바로 너 hey. 지금부터 갈 때까지 가볼까 오빤 강남스타일 강남스타일 오빤 강남스타일 강남스타일 오빤 강남스타일 에이 섹시 레이디 오빤 강남스타일 에이 섹시 레이디 성숙해 보이지만 놀 땐 노는 여자 이때다 싶으면 묶었던 머리 푸는 여자 가렸지만 웬만한 노출보다 야한 여자 그런 감각적인 여자 나는 선어해 점잖아 보이지만 놀 땐 노는 선어해 내가 되면 완전 미쳐버리는 선어해 근육보다 사상이 울퉁불퉁한 선어해 그런 선어해 아름다워 사랑스러워 그래 너 hey. 그래 바로 너 ಆತೆ ಬಂದೆ ಸ್ನಾನ ಆಗಿರೋರು ಮಂಗಳಾರತಿ ತಗೊಳ್ಳಿ ಓ ಇನ್ನೂ ಯಾರ್ದು ಸ್ನಾನ ಆಗಿಲ್ಲ ಶಾಸ್ತ್ರ ಸಂಪ್ರದಾಯಸ್ಥ ಮನೆ ಇದು ಈ ಥರ ನೀವು ಸಮಯ ಪ್ರಜ್ಞೆ ಇಲ್ಲದೆ ಮಲಗಿದ್ರಿ ಅದಕ್ಕೆ ಈ ಥರ ಮ್ಯೂಸಿಕ್ ಹಾಕಿ ನಿಮ್ಮೆಲ್ಲರನ್ನೂ ಎಬ್ಬಿಸ್ದೆ ಕ್ಷಮಿಸಿ ಪ್ರಾಣಿ ಪಕ್ಷಿಗಳೇ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ತಮ್ಮ ಬದುಕನ್ನು ನೋಡ್ಕೊಳ್ಳುತ್ತೆ ಅಂಥದ್ರಲ್ಲಿ ಮನುಷ್ಯರು ನಾವು ಅವುಗಳಿಗಿಂತ ಬುದ್ಧಿ ಜಾಸ್ತಿ ಇರೋರು ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡಿ ಪ್ರಾರ್ಥನೆ ಸಲ್ಲಿಸ್ಬೇಕಲ್ವಾ? ಇಲ್ದಿದ್ರೆ
ಮನೆಗೆ ದರಿದ್ರೆ ಸುತ್ಕೊಳ್ಳಲ್ವಾ? ಸೋಂಬೇರಿಗಳೆಲ್ಲ ಒಂದೇ ಮನೇಲಿದ್ರು ಇನ್ನು ಶನಿ ಯಾಕೆ ವಕ್ರಿಸ್ಕೊಂಡಿಲ್ಲ ಗೊತ್ತಾ? ದೊಡ್ಡಮ್ಮನಿಂದ. ನೋಡಿ, ಅವ್ರು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮುಗಿಸಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ. ಇದು ಗೃಹಿಣಿ ಲಕ್ಷಣ. ಬೇರೆ ಯಾರಿಗಾರು ಇದೆಯಾ ಈ ಮನೇಲಿ ಇಂಥ ಲಕ್ಷಣ? ಚಾರು, ನಂದಾಗ್ಲೇ ಸ್ನಾನ ಆಗಿದೆ. ಅಪರೂಪಕ್ಕೆ ಒಂದ್ಸರಿ ಬೇಗ ಇದು ಮಾಡೋದಲ್ಲ ಅತ್ತೆ, ಡೈಲಿ ಬೇಗ ಇದು ಮಾಡಬೇಕು. ಮೇಘ, ಮಯೂರಿ, ನಾಳೆ ದಿನ ನೀವು ಮದುವೆ ಆಗಿ ಗಂಡನ ಮನೆಗೆ ಹೋಗೋರು. ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸನೆಲ್ಲ ಮಾಡಿ ಪೂಜೆ ಮುಗಿಸ್ಬೇಕು. ಇದೆಲ್ಲ ಇವಾಗಲಿಂದನೇ ಕಲ್ತ್ಕೋಬೇಕಲ್ವಾ? ಅದೆಲ್ಲ ಬಿಟ್ಟು ಗಡತ್ತಾಗಿ ತಿನ್ಕೊಂಡು ಎಮ್ಮೆ ಥರ ಬಿತ್ಕೊಂಡಿದ್ರೆ ನಾಳೆ ದಿನ ಗಂಡನ ಮನೇಲಿ ಏನು ಬಾಳ್ವೆ ಬಾಳ್ತೀರಾ ನೀವು? ನಿಮ್ಮ ಗಂಡನ ಮನೆಯವರು ನಿಮ್ಮ ಅಪ್ಪ ಅಮ್ಮ ಏನು ಬುದ್ಧಿ ಕಲಿಸಿದ್ದಾರೆ ನಿಮಗೆ ಅಂತ ಬೈಯಲ್ವಾ? ಅದು ಇಂಥ ಸಂಪ್ರದಾಯಸ್ಥ ಮನೆಗೆ ಗೌರವ ಥರ ವಿಷಯನಾ? ನಿನ್ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡ್ರೆ ಸಾಕು. ಮಯೂರಿ, ಅವಳು ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆ. ಹೇಗಿತ್ತು ಶಾಕ್? ಇದು ನಾನು ನಿನಗೆ ಕೊಟ್ಟಿರೋ ಮೊದಲನೇ ಶಾಕು. ಇನ್ನು ಮುಂದೆ ಹೀಗೆ ಇರುತ್ತೆ. ನೀನು ಬರೀ ಕೈ ಕಟ್ಕೊಂಡು ಸುಮ್ಮನೆ ಕೇಳಿಸ್ಕೊಳ್ತಾ ಇರ್ಬೇಕಷ್ಟೆ. ಮಯೂರಿ, ನೀನು ಅವಳ ಮಾತಿಗೆಲ್ಲ ತಲೆ ಕೆಡ್ಸ್ಕೋಬೇಡ. ನಾನು ಆ ಕಡೆ ಕಣ್ಣಿಗೆ ಕೂಡ ನೋಡಲ್ಲ ಕಣೆ. ಅವಳೆ ನಾನು ಹಿಂದೆ ಬಂದು ಇರಿಟೇಟ್ ಮಾಡ್ತಾಳೆ. ಯಾಕೆ ಹಾಗೆ ಆಡ್ತಾಳೆ ಅವಳು? ಏನಾಗಿದೆ ಅವಳಿಗೆ? ಛೇ, ಹುಚ್ಚಿಡ್ದಿದೆ ಅವಳಿಗೆ. ಅದಕ್ಕೆ ಹೀಗೆಲ್ಲ ಮಾಡ್ತಾ ಇರೋದು. ಜಾಸ್ತಿ ದಿವಸ ನಡೆಯಲ್ಲ ಅವಳ ಆಟ. ಇನ್ನು 2 ದಿವಸ ಅಷ್ಟೇ ಇಲ್ಲಿಂದ ಹೋಗ್ತಾಳೆ. ಅಂದರೆ ಅವಳು ಮನೆ ಬಿಟ್ಟು ಹೋಗ್ತಾಳಂತ? ಅವಳೆಲ್ಲಿ ಹೋಗ್ತಾಳೆ? ನಿಮ್ಮಪ್ಪ ಅವಳನ್ನ ಇಲ್ಲಿಂದ ಕಳಿಸೋ ಏರ್ಪಾಟ್ ಮಾಡ್ತಾ ಇದ್ದಾರೆ. ಅವ್ರ ಅಪ್ಪ ಅಮ್ಮ ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ಒಪ್ಕೊಂಡಿದಾರಂತ ದೊಡ್ಡಮ್ಮ? ಇಲ್ಲ ಕಣೆ, ಪೊಲೀಸ್ನವ್ರ ಮುಖಾಂತರ ಅವಳನ್ನ ಹೊರಗೆ ಕಳಿಸ್ತಾ ಇದ್ದಾರೆ. ಪೊಲೀಸ್ನವ್ರ ಮೂಲಕನಾ? ಹೌದು. ಅಂದ್ರೆ ಅವಳ ಮೇಲೆ ಕಂಪ್ಲೇಂಟ್ ಕೊಡ್ತಿದಾರ ದೊಡ್ಡಪ್ಪ? ಕಂಪ್ಲೇಂಟ್ ಏನೂ ಇಲ್ಲ. ಅವ್ರ ಫ್ರೆಂಡ್ ಒಬ್ಬರು ಇನ್ಸ್ಪೆಕ್ಟರ್ ಇದ್ದಾರೆ, ನಾರಾಯಣ್ ಅಂತ. ಇವರು ಚಿಕ್ಕ ವಯಸ್ಸಿನಲ್ಲಿ ಒಟ್ಟಿಗೆ ಓದೋರಂತೆ. ಅವ್ರ ಸಹಾಯ ತಗೊಂಡು ಇವಳನ್ನ ಕಳ್ಸೋಣ ಅಂತಿದ್ದಾರೆ. ಅದಕ್ಕೆ ಅವ್ರನ್ನ ಇವತ್ತು ಭೇಟಿ ಆಗಬೇಕು ಅಂತಿದ್ದಾರೆ. ಅಲ್ಲಿಗೆ ಇವಳು ಇವತ್ತು ಗಂಟು ಮೂಟೆ ಕಟ್ಟೋದು ಗ್ಯಾರಂಟಿ. ಯಾರಿಗೆ ಹೆದರ್ಕೊಳ್ಳಿಲ್ಲ ಅಂದ್ರೂ ಪೊಲೀಸವ್ರಿಗಂತೂ ಹೆದರ್ಕೊಳ್ಳೇಬೇಕು ಅವಳು. ಇಲ್ಲ ಅಂದ್ರೆ ಸ್ಟೇಷನ್ಗೆ ಹಾಕಿ 4 ಬಾರಿಸ್ತಾರೆ. ಆ ಥರ ಏನೂ ಆಗೋದು ಬೇಡ. ಮದುವೆ ಮುರಿದು ಬಿದ್ದ ಆಘಾತಕ್ಕೆ ಅವಳಿಗೆ ಆ ರೀತಿ ಆಗಿದೆ ಅಷ್ಟೇ. ಎಷ್ಟೇ ಆದರೂ ಇನ್ನೊಬ್ರು ಮನೆ ಮಗಳು, ಅವಳನ್ನ ಮರ್ಯಾದೆಯಿಂದ ಕಳಿಸ್ಕೊಟ್ಬಿಡೋಣ. ನಮಗೆ ಯಾತಿಗೆ ಸುಮ್ಮನೆ ಕೆಟ್ಟ ಹೆಸರು? ಕರೆಕ್ಟ್ ಅಮ್ಮ ನೀನು ಹೇಳ್ತಾ ಇರೋದು. ಸರಿ, ನೀವಿಬ್ರು ಇವತ್ತು ಮನೇಲಿ ಇರಬೇಡಿ, ಕಾಲೇಜ್ಗೆ ಹೊರಟ್ಬಿಡಿ. ಮನೇಲಿದ್ದರೆ ಅವಳು ಸುಮ್ಮನೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾನೆ ಇರ್ತಾಳೆ. ಸುಮ್ಮನೆ ಯಾತಿಕ್ರಗಳೇ ಏನು? ಸರಿ ಅಮ್ಮ, ನಂಗೆ ಇವತ್ತು ಸ್ಪೆಷಲ್ ಕ್ಲಾಸ್ ಇದೆ, ಮಿಸ್ ಮಾಡ್ಕೊಳಕ್ಕಾಗಲ್ಲ. ನಾನು ಇನ್ನು ಹೊರಡ್ತೀನಿ. ಹಾಗಾದ್ರೆ ನೀನು ಮೊದಲು ಹೋಗು, ನಾನು ಆಮೇಲೆ ಬರ್ತೀನಿ. ಬಾಮ್ಮ.